ವಿಸ್ತರಣೆಗೆ ಕೊನೆಗೂ ಕೂಡ ಕೂಡಿ ಬಂತು ಕಾಲ. ಜುಲೈ 2ನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಸಚಿವಾಕಾಂಕ್ಷಿಗಳು ಸದ್ಯಕ್ಕೆ ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಡಿಕೆಶಿ ನೇತೃತ್ವದಲ್ಲಿ ಸಂಪುಟ ಸಭೆ, ನಾಳೆ ವಿದೇಶದಿಂದ ರಾಹುಲ್ ವಾಪಸ್ ಹಿನ್ನೆಲೆ. ಇಂದು ಅಥವಾ ನಾಳೆ ದೆಹಲಿಗೆ ತೆರಳಲಿರುವ ಸಿಎಂ. ಡಿಸಿಎಂ ಪರಂ, ಸಿದ್ದು, ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗಲಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಫೈನಲ್ ಆಗಲಿದೆ ಈ ಒಂದು ಲಿಸ್ಟ್. ಶಾಸಕರ ಲಿಸ್ಟ್ ಜೊತೆ ದೆಹಲಿಗೆ ತೆರಳಲಿರುವ ಡಿಕೆ. ರಾಹುಲ್ ಗಾಂಧಿ ಭೇಟಿಯಾಗಿ ಅಂತಿಮ ಮುದ್ರೆ. ಅಧಿವೇಶನಕ್ಕೂ ಮುನ್ನವೇ ಸಂಪುಟ ಸರ್ಜರಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ಸಚಿವಾಕಾಂಕ್ಷಿಗಳಲ್ಲಿ ಢವಢವ, ಯಾರಿಗೆ ಸ್ಥಾನ ಸಿಗುತ್ತೆ? ಸಿಎಂ ಡಿಕೆಶಿ ದೆಹಲಿ ಟೂರ್ನತ್ತ ಆಕಾಂಕ್ಷಿಗಳ ಚಿತ್ತ. ಸಮುದಾಯ, ಹಿರಿಯರು, ಕಿರಿಯರೆಂಬ ಲೆಕ್ಕಾಚಾರ. ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಈಗ ಕಾಲ ಕೂಡ ಬಂದಿದೆ. ಈ ಒಂದು ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಎಂಬ ಪ್ರಶ್ನೆ ಇತ್ತು. ಅದರ ಜೊತೆಗೆ ಸಾಕಷ್ಟು ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿ ಬೆಳೀತಾ ಇತ್ತು. ಇನ್ನು ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗಿ ಲಾಭಿಯನ್ನ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ರು. ನಾವು 3-4 ಬಾರಿ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದೀವಿ, ಜನರ ಮನಸ್ಸನ್ನ ಗೆದ್ದಿದ್ದೀವಿ, ಹಾಗಾಗಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಬಹಳ ಒಂದು ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡ ಬಂದಿದೆ. ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ನಾಳೆಯ ಈ ಒಂದು ದೆಹಲಿ ಪ್ರಯಾಣ ಯಾವ ರೀತಿ ಇರುತ್ತೆ? ಸಾಹಿತ್ಯ ಹೌದು, ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಶಾಸಕರು ಮತ್ತು ಹಿರಿಯರಾಗಿರ್ಬೋದು ಮತ್ತೆ ಕಿರಿಯರು ಕೂಡ ಲಾಬಿಗಳನ್ನ ನಡೆಸ್ತಾ ಇರೋದು. ಅಂದ್ರೆ ಸಿದ್ದರಾಮಯ್ಯನ ಭೇಟಿಯಾಗಿ ಚರ್ಚೆ ಆಗುವಂತದ್ದಾಗಿರ್ಬೋದು, ಮತ್ತು ಸಿಎಂ ಆಗಿರುವಂತಹ ಡಿಕೆಶಿ ಅವರ ಪರ ಇರುವಂತಹ ನಾಯಕರು ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇರುವಂತದ್ದಾಗಿರ್ಬೋದು. ಎಐಸಿಸಿ ಮಟ್ಟದಲ್ಲಿರುವಂತಹ ನಾಯಕರು ಅಂದ್ರೆ ಅವ್ರನ್ನ ಕೂಡ ಒಂದಷ್ಟು ಜನ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇರುವಂತದ್ದು ಕಾಣ್ತಾ ಇದೆ. ಅದರಿಂದಾಗಿಯೇ ಇದೇ ತಿಂಗಳಲ್ಲಿ ಇವೆಲ್ಲಕ್ಕೂ ಕೂಡ ಬ್ರೇಕ್ ಬೀಳೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಸಿದ್ಧತೆಯನ್ನ ನಡೆಸಿರೋದು. ಅಂದ್ರೆ ಪ್ರಮುಖವಾಗಿ ನೆಕ್ಸ್ಟ್ ವೀಕ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗತ್ತೆ ಎಂಬುದು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಇಂದು ಅಥವಾ ನಾಳೆ ಡಿಕೆಶಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್ ಮತ್ತೆ ಅದೇ ರೀತಿಯಾದ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇರುವಂತ. ಪ್ರಮುಖವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿರೋದ್ರಿಂದ ನಾಳೆ ವಾಪಸ್ ಆಗ್ತಾರೆ ಡೆಲ್ಲಿಗೆ ಬಂದ ತಕ್ಷಣ ಇವರು ಕೂಡ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಜಾತಿವಾರ ಆಗಿರ್ಬೋದು, ಸಮುದಾಯವಾರು ಮತ್ತು ಜಿಲ್ಲಾವಾರು ಎಲ್ಲವೂ ಕೂಡ ಈಗಾಗಲೇ ಲೆಕ್ಕಾಚಾರಗಳು ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಹಿರಿಯರಿಗೂ ಮತ್ತು ಕಿರಿಯರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕೆಂಬ ಚರ್ಚೆ ಈಗಾಗಲೇ ಮೊದಲಿಂದಲೂ ಇರುವಂತದ್ದು. ಅದರಲ್ಲೂ ಮುಂದಿನ 2028 ಚುನಾವಣೆ ಆಗಿರ್ಬೋದು, ಮತ್ತು ವಿಧಾನಸಭೆ ಆಗಿರ್ಬೋದು, ಮತ್ತು ಲೋಕಸಭೆ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಪ್ರಮುಖವಾಗಿ ಈಗ ಸ್ಥಳೀಯ ಮಟ್ಟದಲ್ಲಿ ಯಾರು ಹೆಚ್ಚು ಪ್ರಾಬಲ್ಯ ಹೊಂದಿದರೆ ಅವರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಡಬೇಕು ಎಂಬ ಕೂಡ ಚರ್ಚೆಗಳು ಇರುವಂತದ್ದು. ಅದರಲ್ಲೂ ಕೂಡ ಕಿರಿಯರಿಗೆ ಅವಕಾಶಗಳು ಕೊಡ್ಬೇಕು. ಯಾಕೆಂದ್ರೆ ಮುಂದಿನ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಪಕ್ಷದ ಮುಂದುವರಿಕೆ ದೃಷ್ಟಿಯಿಂದ ಆಗಿರ್ಬೋದು ಕೂಡ ಈ ಕಿರಿಯರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಈ ಹಿಂದೆನೆ ಒಂದು ಪಟ್ಟಿಯನ್ನ ಯಾರೆಲ್ಲ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಮತ್ತೆ ಯಾರೆಲ್ಲ 2-3 ಬಾರಿ ಆಯ್ಕೆ ಆಗಿದ್ದು ಇನ್ನು ಸಚಿವ ಸ್ಥಾನ ಸಿಕ್ಕಿಲ್ಲ, ಇವೆಲ್ಲವೂ ಕೂಡ ಪಟ್ಟಿಯನ್ನ ಪಡೆದಿರುವಂತದ್ದು. ಅದರ ಆಧಾರದ ಮೇಲೂ ಕೂಡ ಹೊಸಬರಿಗೆ ಈ ಬಾರಿ ಅವಕಾಶಗಳ ಹೆಚ್ಚಾಗಿ ಸಿಗುವ ಸಾಧ್ಯತೆ ಇರೋದು. ಅಂದ್ರೆ ಈಗಿರುವಂತ 20 ಸ್ಥಾನದಲ್ಲಿ ಹೊಸದಾಗಿ ಆಯ್ಕೆಯಾದವ್ರಿಗಾಗಿರ್ಬೋದು ಮತ್ತೆ 2-3 ಬಾರಿ ಆಯ್ಕೆಯಾದಂತ ಕಿರಿಯರಿಗೆ 10 ಸ್ಥಾನಗಳಕ್ಕೂ ಹೆಚ್ಚು ಸ್ಥಾನಗಳನ್ನ ಕೊಡುವ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸ್ತದೆ. ಬಟ್ ಇಲ್ಲಿವರೆಗೂ ಕೂಡ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಸಾಮಾಜಿಕವ ಆಗಿರ್ಬೋದು ಮತ್ತು ಅದೇ ರೀತಿ ಸಮುದಾಯವರು ಕೂಡ ಲೆಕ್ಕಾಚಾರ ಹಾಕ್ಬೇಕು. ಯಾಕಂದ್ರೆ ಸಮುದಾಯದಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಆರಂಭ ಆಗಿವೆ. ಮುಸ್ಲಿಂ ಸಮುದಾಯ ಆಗಿರ್ಬೋದು, SC/ST ಸಮುದಾಯ ಆಗಿರ್ಬೋದು, ಮತ್ತು ಈ ರೀತಿಯಾದಂತ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ತೀರುವ ಪೈಪೋಟಿ ಇದೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಪರ ಇರುವಂತ ಶಾಸಕರು ಕೂಡ ಲಾಬಿಗಳನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ನಿಟ್ಟಿನಲ್ಲಿ ಅವರು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಅವರು ಕೂಡ ತಮಗೆ ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿಸ್ಬೇಕು, ಆ ನಿಟ್ಟಿನಲ್ಲೂ ಕೂಡ ಅವರು ಕೂಡ ಸ್ಟ್ರಾಟಜಿಯನ್ನ ರೂಪಿಸ್ತಿದ್ದಾರೆ. ಇವೆಲ್ಲವೂ ಕೂಡ
ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗ್ತಿದೆ. ಏನು ಡೆಲ್ಲಿಗೆ ಇವತ್ತು ಅಥವಾ ನಾಳೆ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಫೈನಲ್ ಹಂತವಾಗಿ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಎಂಬ ನಿರ್ಧಾರ ಕೂಡ ಆಗತ್ತೆ. ಈಗಿನ ಸದ್ಯದ ಮಾಹಿತಿ ಪ್ರಕಾರ ಏನ್ 20 ಸಚಿವ ಸ್ಥಾನದಲ್ಲಿದೆ, ಅದರಲ್ಲಿ 18 ಅಥವಾ 16 ಅಥವಾ 18 ಸಚಿವ ಸ್ಥಾನಗಳು ಫಿಲ್ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನು ಬಾಕಿ ಉಳಿದಂತ 2-3 ಸ್ಥಾನಗಳನ್ನ ಮುಂದಿನ ಪಕ್ಷದಲ್ಲಿನ ಬದಲಾವಣೆ ಮತ್ತು ಈ ಸಮುದಾಯವಾರು ಏನ ಚರ್ಚೆಗಳಾಗತ್ತೆ, ಆ ನಂತರ ಬಾಕಿ ಉಳಿದಂತ ಸಚಿವ ಸ್ಥಾನಗಳನ್ನ ಫುಲ್ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.